ಶಾಲೆಯಲ್ಲಿ ರಾಷ್ಟ್ರದ ಕನ್ನಡ ಶಾಲೆಯಲ್ಲಿ ರಾಷ್ಟ್ರ ಕನ್ನಡ ಶಾಲೆಯಲ್ಲಿ ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು. ಕನ್ನಡದಲ್ಲಿ ಬೇಕೇ ಬೇಕು. ಬೇಕೇ ಬೇಕು. ಕನ್ನಡದಲ್ಲಿ ಬೇಕೇ ಬೇಕು. ಎಲ್ಲಿಯವರೆಗೂ ಹೋರಾಟ ಬೇಕೇ ಬೇಕು. ಕನ್ನಡ ಶಾಲೆಯಲ್ಲಿ ನಾನು ಕಲಿಬೇಕೇ ಬೇಕು. ರಾಷ್ಟ್ರ ಕನ್ನಡ ಶಾಲೆಯಲ್ಲಿ ಕನ್ನಡದಲ್ಲಿ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು. ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ ಮಹಾರಾಷ್ಟ್ರ ಕನ್ನಡ ಶಾಲೆಯಲ್ಲಿ ಮಹಾರಾಷ್ಟ್ರ ಕನ್ನಡ ಶಾಲೆಯಲ್ಲಿ ಬೇಕೇ ಬೇಕು. ಮಹಾರಾಷ್ಟ್ರ ಕನ್ನಡ ಶಾಲೆಯಲ್ಲಿ ಎಲ್ಲಿವರೆಗೆ ಹೋರಾಟ ಮಹಾರಾಷ್ಟ್ರದ ಕನ್ನಡ ಶಾಲೆ ಒಳಗೆ ಬೇಕೇ ಬೇಕು. ಸರ್ ಇಲ್ಲಿ ಮುಂದೆ ಸರ್ सेंटर इसमें मोबाइल कैमरा पे चलता है इसमें ಒಂದು ನಿಮಗೆ ಈ ಮೂಲಕ ಕರ್ನಾಟಕ ಸರ್ಕಾರ ಆಗ್ರಹ ಮಾಡ್ತೀನಿ. ದಯವಿಟ್ಟು ಮುಂದೆ ಬರ್ತಕ್ಕಂಥ ದಿವಸನಾಗ ನಮ್ಮ ಕನ್ನಡ ಉಳಿಬೇಕಂದ್ರೆ ನಾವು ಇದನ್ನು ಮಾಡ್ಬೇಕು ಕೆಲಸ. ಇದನ್ನು ನಿಮ್ಮ ಮುಖಾಂತರ ಮನವಿ ಸಲ್ಲಿಸ್ತೀವಿ. ಒಂದು ವೇಳೆ ಏನಾರ ಇದನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರ ಇದನ್ನು ರೆವಲ್ಯೂಷನ್ ಪಾಸ್ ಮಾಡಲಿಲ್ಲ, ಇದ್ರ ಬಗ್ಗೆ ಕೆಲಸ ಮಾಡಲಿಲ್ಲಪ್ಪ ಅಂದ್ರೆ ನಿಮ್ಮ ಮುಖಾಂತರ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮುಂದೆ ಬರ್ತಕ್ಕಂಥ ನಮ್ಮ ಸಂಘಟನೆ ಉಗ್ರವಾದ ಹೋರಾಟ ಮಾಡೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಏನು ವಿಷಯ ನಾವು ಇಲ್ಲಿ ಕೂಡಿದಪ್ಪ ಅಂತಂದ್ರೆ ಡಿಸಿ ಅವ್ರಿಗೆ ಮನೆ ಕೊಡಾಕ ನಮ್ಮ ಗಡಿಭಾಗ ಒಳಗೆ ಬರ್ತಕ್ಕಂಥ ಶಾಲೆಗಳು ಕರ್ನಾಟಕ ಶಾಲೆಗಳಿಂದ ಸಾಕಷ್ಟು ಅನುದಾನ ಬರ್ತೈತಿ. ನಮ್ಮ ಕನ್ನಡ ಶಾಲೆಗಳಿಗೆ ಸ್ವಾಗತ ಐತಿ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಏನು ಮೊಳಕೆ ಹೊಡಿತೈತ್ಲ ಅಲ್ಲೇ ಚೂಟು ಅಂತ ಕೆಲಸ ಮಹಾರಾಷ್ಟ್ರ ಸರ್ಕಾರ ಮಾಡತೈತಿ. ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಡಿಸಿ ಅವ್ರ ಮುಖಾಂತರ ಏನು ಆಗ್ರಹ ಮಾಡಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಬರ್ತಕ್ಕಂಥ ದಿವಸನಾಗ ನಮ್ಮ ಕನ್ನಡ ಶಾಲೆ ಇದ್ರ ಬಗ್ಗೆ ವಿಚಾರಣೆ ಮಾಡಿ ಒಂದು ರೆವಲ್ಯೂಷನ್ ಮಾಡಿ ಅದನ್ನು ಬಿಲ್ ಪಾಸ್ ಮಾಡಲಿಲ್ಲಪ್ಪ ಅಂತಂದ್ರೆ ನಮ್ಮ ಕನ್ನಡ ರಕ್ಷಣೆ ಆಗಂಗಿಲ್ಲ ಅಲ್ರಿ. ಅಂಥ ವಿಷಯ ಇದು ಸಣ್ಣ ವಿಷಯ ಅಲ್ಲ, ಇದು ದೊಡ್ಡ ವಿಷಯ. ಚೂಟು ಕೆಲಸ ಮಾಡತ್ತಾರ, ಅದಕ್ಕೆ ರಕ್ಷಣೆ ಮಾಡುವಂಥ ನಮ್ಮ ಕೆಲಸ ಅಷ್ಟ್ರದ್ದು ಹೊಣೆ ಆಗೈತಿ. ಇವತ್ತು
ನಮ್ಮ ಬೆಳಕಿಗೆ ಬಂದೈತಿದು. ಮೊನ್ನೆ ನಾ ಪ್ರೆಸ್ ಮೀಟ್ ಮಾಡಿದ್ದೆ, ಆ ಮುಖಾಂತರ ಅಲ್ಲಿನೂ ಹೇಳಿನಿ, ನಾನು ಪ್ರೆಸ್ ಒಳಗೆ ಹೇಳಿನಿ, ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೀನಿ, ನಾನು ಇದ್ರ ಬಗ್ಗೆ ಏನಾದರೂ ತಗೊಂಡು ಇದನ್ನ ವಿಚಾರ ಪರಿಗಣಿಸಿ ಆಗ್ಲಿಲ್ಲ, ನಮ್ಮ ಕನ್ನಡ ರಕ್ಷಣೆ ಆಗ್ಲಿಲ್ಲಪ್ಪ ಅಂತಂದ್ರ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಮುಂದೆ ಬರ್ತಕ್ಕಂಥ ದಿವಸನಾಗ ನಮ್ಮ ಸಂಘಟನೆ ಅಂತ ಉಗ್ರವಾದ ಹೋರಾಟ ಮಾಡಕ್ ನಾ ಇಷ್ಟಪಡ್ತೀನಿ. ಯಾಕಪ್ಪ ಅಂತ ಎಚ್ಚರಿಕೆ ಕೊಡ್ತೀನಿ ಅವರಿಗೆ. ಇದು ಸಣ್ಣ ವಿಷಯ ಅಲ್ಲ, ಇದು ನಮ್ಮ ಕನ್ನಡ ಚೂಟೋಗಿರುವಂತ ವಿಷಯ ಮಾಡತ್ತಾರ. ಏನ್ ಮಾಡತ್ತೈತಿ ಕರ್ನಾಟಕ ಸರ್ಕಾರ, ಏನ್ ಮಾಡತ್ತೈತಿ ಹೇಳ್ರಿ? ಹಲವಾರು ಹಗರಣಗಳ ಬಗ್ಗೆ ಮಾಡ್ಲತ್ತಾರ, ಅದೆಲ್ಲ ನಾ ಮಾತಾಡಕ್ ಇಷ್ಟಪಡಂಗಿಲ್ಲ. ನಾವು ನಮ್ಮ ಕರ್ನಾಟಕ, ನಮ್ಮ ಕನ್ನಡ ರಕ್ಷಣೆ ಮಾಡಕ್ ನಾವು ಬಂದೀವಿ. ಇವತ್ತು ನೂರಾರು ಶಾಲೆಗಳು ಬರ್ತಾವ, ಅದಕ್ಕೆ ರಕ್ಷಣೆ ಮಾಡ್ಬೇಕು ಅಂತೇಳಿ ಈ ಮುಖಾಂತರ ಕೇಳಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮ ಯುವಕರೇ ಮುಂದಿನ ಪೀಳಿಗೆ ಅಂತ ಹೇಳ್ತೀನಿ. ಅಲ್ಲಿ ನಮ್ಮ ಕನ್ನಡ ಚೂಟು ಅಂತ ಕೆಲಸ ಮಾಡತ್ತಾರ. ಏನ್ ಮಾಡೋದು, ಏನ್ ಮಾಡತ್ತೆ ಕರ್ನಾಟಕ ಸರ್ಕಾರ? ಈ ಮುಖಾಂತರ ನಾ ಅವ್ರಿಗೆ ಎಚ್ಚರಿಕೆ ಕೊಡ್ತೀನಿ. ಮುಂದೆ ಬರ್ತಕ್ಕಂಥ ದಿವಸನ ಆಗ್ಲಿಲ್ಲಪ್ಪ ಅಂತಂದ್ರ ನಾವು ಜಿಲ್ಲಾದ್ಯಂತ ರಾಜ್ಯಾದ್ಯಂತ ನಾವು ಉಗ್ರವಾದ ಹೋರಾಟ ಮಾಡಕ್ ಹಿಂದ್ ಸರಂಗಿಲ್ಲ ಅಂತೇಳಿ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ಕೋತೀನಿ ನಾನು. ಸರಿ, ಗಡಿ ಭಾಗದಲ್ಲಿ ಸರ್ಕಾರ ಗಮನಕ್ಕೆ ಇದೆ ಏನಾದ್ರು ವಿಷಯ? ಇದು ಗಮನಕ್ಕಿದೆಯಲ್ಲ ಸರ್, ನಾನು ಈಗೆಲ್ಲ ನಿಮ್ಮ ಮೀಡಿಯಾ ಮುಖಾಂತರನೇ ಕೇಳಿ ನೋಡ್ಕೊಂಡು ಪಡ್ಕೊಂಡಿದ್ದೀವಿ. ಇದು ಕರ್ನಾಟಕ ಕಿವಿ ಮುಚ್ಕೊಂಡು ಇರುವಂತ ಕೆಲಸ ಮಾಡತ್ತೈತ್ರಿ. ನಿಮ್ಮ ಮುಖಾಂತರ ನಾ ಕಿವಿ ತೆಗ್ಸೋ ಕೆಲಸ ಮಾಡತ್ತೀನಿ. ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಡೈರೆಕ್ಟ್ ಹೇಳತ್ತೀನಿ ನಾನು. ಯಾಕಂದ್ರೆ ಕರ್ನಾಟಕ ರಕ್ಷಣೆ ಮಾಡೋದು ಒಳ್ಳೇದು ಸರ್. ಈಗ ನಾವು ನಮ್ಮ ಕರ್ನಾಟಕನೇ ಉಳಿಲಿಲ್ಲ, ಗಡಿ ಭಾಗದೊಳಗೆ ಬರ್ತಕ್ಕಂಥ ಎಲ್ಲ ಶಾಲೆಗಳಲ್ಲಿ ಮರಾಠಿನೇ ಕಳಿಸ, ಕನ್ನಡ ಎಲ್ಲಿ ಉಳಿತೈತಿ ಸರ್? ಕಿವಿ ಮುಚ್ಕೊಂಡು ಕುಂತಾರ ಸರ್ಕಾರ. ಅದಕ್ಕೆ ಕಿವಿ ತೆಗೆಯೋದು ಹೇಳುವಂತ ಕೆಲಸ ನಮ್ಮ ಸರ್ಕಾರ ಮಾಡತೈತಿ. ಅದಕ್ಕೆ ನಿಮ್ಮ ಮುಖಾಂತರ ನಾನು ಆಗ್ರಹ ಮಾಡ್ತೀನಿ ಅವ್ರಿಗೆ. ಇವತ್ತೇನ್ ಮಾಡ್ತಾ ಇದ್ದೀವಿ? ಏನ್ರಿ ಇವತ್ತೇನ್ ಮಾಡ್ತಾ ಇದ್ದೀವಿ? ನಾನು ಇದು ಶುಕ್ರವಾರ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಿದೆ. ಸೋಮವಾರ ನಮ್ಮ ಸಂಘಟನೆ ವತಿಯಿಂದ DC ಅವ್ರ ಮುಖಾಂತರ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗೆ ಮನವಿ ಕೊಡ್ಲಿಕ್ಕೆ ಬರ್ಲಾತೀನಿ. ಇದು ಬರೇ ಮನವಿನೇ, ಈ ತರ ಗರ್ಜನೆ ಮುಖಾಂತರ ನಾವು ಬಂದ್ ಕೊಡತ್ತೀವಿ. ಅದೇ ನಾವು ಏನಾರೇ ಆಗ್ಲಿಲ್ಲ, ನಮ್ಮ ಕರೆಗೆ ಹೋಗೋಡ್ಲಿಲ್ಲ, ಅವ್ರು ಏನಾರೇ ಒಂದು ನಮ್ಗೆ ರೆಸ್ಪಾನ್ಸ್ ಮಾಡ್ಲಿಲ್ಲಪ್ಪ ಅಂತಂದ್ರ ಮುಂದೆ ಬರ್ತಕ್ಕಂಥ ದಿವಸನಾಗ ನಾವು ತೋರಿಸ್ತೀವಿ ಏನ್ ನಮ್ಮ ಕನ್ನಡ ರಕ್ಷಣೆ ಹೆಂಗ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಹೇಳಿ ನಮ್ಮೆಲ್ಲ ಸಂಘಟನೆ ಕಾರ್ಯಕರ್ತರ ಮುಖಾಂತರ ಎಚ್ಚರಿಕೆ ನೀಡಕ್ಕೆ ಇಷ್ಟಪಡ್ತೀನಿ. ಮಾತಾಡಿ. ನನ್ನ ಹೆಸರು ಶ್ರೀಧರ್ ಬಿಜ್ಜರ್ಗಿ, ಯುವ ವಿಕಾಸ ಸಂಘದ ಸಂಸ್ಥಾಪಕ ಅಧ್ಯಕ್ಷ.